ಮೀಟಿಂಗ್ ನಾವು ನಾಳೆ ಮಾಕ್ ಡ್ರಿಲ್ ಬಗ್ಗೆ ಮಾಡಿದ್ವಿ. ಎಲ್ಲ ವ್ಯವಸ್ಥೆಗಳು ಬಗ್ಗೆ ಡಿಸ್ಕಷನ್ ಆಯಿತು, ಚರ್ಚೆ ಆಯಿತು. ಪ್ರತಿಯೊಂದು ಇವೆಂಟ್ ಬಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂದರೆ ಡೀಟೇಲ್ ಆಗಿ ಒಂದು ಡಿಸ್ಕಷನ್ ಮಾಡಿ ಅದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಪಾಯಿಂಟ್ ಟು ಪಾಯಿಂಟ್, ಮಿನಿಟ್ ಬೈ ಮಿನಿಟ್ ಪ್ರೋಗ್ರಾಮ್ ನಾವು ರೆಡಿ ಮಾಡಿದ್ವಿ. ಸರ್, ಬ್ಲ್ಯಾಕ್ಔಟ್ ಬಗ್ಗೆ ಅದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ಯಾವ ತರ ಇರುತ್ತೆ? ನಾಳೆ ಬಂದಿದ್ದು ತೋರಿಸ್ತೀವಿ ಎಲ್ಲ. ಸರ್, ನಾಳೆ ಸಮಯ ಸರ್, ನಾಳೆ ಸಮಯ ಎಷ್ಟು, ಸ್ಥಳ ಎಲ್ಲೆಲ್ಲಿ, ಯಾವ ಪ್ಲೇಸ್ ಅಲ್ಲಿ ಮಾಡ್ತಾ ಇದೀರಿ, ಮತ್ತೆ ಟೈಮಿಂಗ್ಸ್ ವಿಚಾರ ಬಗ್ಗೆ? ಈಗ ಮಾದರಿಯಾಗಿ ನಾವು ಇಲ್ಲೇ ನಮ್ಮ ಸೆಂಟರ್ ಅಲ್ಲಿ ಶುರು ಮಾಡ್ತೀವಿ. ಓಕೆ ಸರ್. ಇದು ಆದ್ಮೇಲೆ ಬೇರೆ ಬೇರೆ ಜಿಲ್ಲೆನಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ರೆಪ್ಲಿಕೇಟ್ ಮಾಡೋಣ. ನಾಳೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಸಂಕ್ಷಿಪ್ತ ಮಾಡಬಹುದು ಅಥವಾ ಇನ್ನೂ ವಿಸ್ತಾರಾಗಿ ಮಾಡಬಹುದು. ಇದು ನಾಳೆ ಗೊತ್ತಾಗುತ್ತೆ ನಮ್ಗೆ. ಸಮಯ ಸಂಜೆ 4 ಗಂಟೆ ಟೈಮ್, 4 ಗಂಟೆ ಟೈಮ್ಗೆ ಇದು ಮಾಡ್ತೀವಿ. ಮತ್ತು ಕತ್ಲಾದ್ಮೇಲೆ ಬ್ಲ್ಯಾಕ್ಔಟ್ ಬೆಂಗಳೂರಲ್ಲಿ ಒಂದೇ ಕಡೆ ಸರ್, ಜಯನಗರದಲ್ಲೂ ಅಂತ ಹೇಳಿ ಬನ್ನೇಘಟ್ಟ ರೋಡಲ್ಲಿ, ಬನ್ನೇಘಟ್ಟ ರೋಡ್ ಅಂತ, ಬಟ್ ಇಲ್ಲೊಂದೇ ಕಡೆನ ಹೇಗೆ? ನಾಳೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರ ಅವರ ನಿರ್ದೇಶ ಪ್ರಕಾರ 1 ವಾರದಲ್ಲಿ 3 ಜಿಲ್ಲೆಯಲ್ಲಿ ಮಾಡಬೇಕಂತ ನಿರ್ದೇಶ ಇದೆ. ಅದನ್ನು 2005 ಸರ್ಕ್ಯುಲರ್ ಪ್ರಕಾರ ಇದೆ. ಆದರೂ ನಾವು ಕೆಲವು ಅಡಿಷನಲ್ ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲಿ ಅವರಿಗೆ ನಾವು ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಟೆಸ್ಟ್ ಮಾಡೋಕ್ಕೆ ನಾವು ಇನ್ನೂ 2-3 ಜಿಲ್ಲೆಯಲ್ಲಿ ಮಾಡ್ತೀವಿ. ಬಟ್ ನಾಳೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಕಡೆ ಸರ್? ಒಂದೇ ಕಡೆ ಇಲ್ಲಿ ಆಫೀಸ್ ಅಲ್ಲಿ ನಿಮಗೆ ಬೋಟ್ ರೆಸ್ಕ್ಯೂ, ಬ್ಲ್ಯಾಕ್ಔಟ್, ಮತ್ತೆ ದೊಡ್ಡ ಉದ್ದ ಬಿಲ್ಡಿಂಗ್ ಇಂದ ಹೇಗೆ ರೆಸ್ಕ್ಯೂ ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಹೇಗೆ ಮಾಡಬೇಕು, ಅದು ಎಲ್ಲ ಪ್ರಿಪೇರ್ಡ್ನೆಸ್ ನಮ್ಮ ಸಿವಿಲ್ ಡಿಫೆನ್ಸ್ ಮತ್ತು ನಾವು ಇದರಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಫೈರ್ ಫೋರ್ಸ್ ಅವರಿಗೆ ಕೂಡ ಸೇರಿಸ್ತಾ ಇದ್ದೀವಿ. ಯಾಕಂದರೆ ದಿಸ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಸಾಲ್ವಿಂಗ್ ಅ ಪ್ರಾಬ್ಲಮ್. ಓನ್ಲಿ ಆಫೀಸರ್ಸ್ ಅಂಡ್ ನಿಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಇರ್ತಾರೆ? ಇಲ್ಲ, ಪಬ್ಲಿಕ್ ಬರ್ಬೋದು. ಪಬ್ಲಿಕ್ ಬರ್ಬೋದು. ಅಂದ್ರೆ ನಮ್ಗೆ ರೆಸ್ಟ್ರಿಕ್ಷನ್ ಏನಿಲ್ಲ. ರೆಸ್ಟ್ರಿಕ್ಷನ್ ಇರೋದು ನಮ್ಗೆ ಸ್ಪೇಸ್ ಅಷ್ಟು ಇಲ್ಲ. ಯಾರಿಗೂ ಬೇಡ ಅಂತ ಹೇಳೋಲ್ಲ, ಬಟ್ ಆದ್ರೂ ಇಲ್ಲಿ ಅಕಾಮಿಡೇಟ್ ಮಾಡಕ್ಕೆ ಜಾಗ ಇರ್ಬೇಕಲ್ಲ. ಯಾಕಂದ್ರೆ ನಮ್ಗೆ ಡ್ರಿಲ್ ಮಾಡಕ್ಕೆ ಜಾಗ ಬೇಕು. ಅದಕ್ಕೆ ಡ್ಯೂರೇಷನ್ ಎಷ್ಟಿದೆ ಸರ್? ಓವರ್ ಡ್ಯೂರೇಷನ್ ಏನಿದೆ ಸರ್? ಹೆಚ್ಚು ಕಡೆ 4 ಗಂಟೆಯಿಂದ 7-7:30 8 ಗಂಟೆ ಆಗ್ತದೆ. ಯಾಕಂದ್ರೆ ನೈಟ್ ಟೈಮ್ ನಲ್ಲಿ ಏನ್ ಡ್ರಿಲ್ ಇದೆ ಅದನ್ನು ತೋರಿಸ್ಬೇಕಲ್ಲ, ಅದಕ್ಕೆ. ಓಕೆ, ಬಟ್ ನಾಳೆ ಬೆಂಗಳೂರು ಮಾತ್ರ, ಉಳಿದ ಉತ್ತರ ಕನ್ನಡ ಆಗಿರ್ಬೋದು ಅಥವಾ ಅದು ಸ್ಕೆಡ್ಯೂಲ್ ನಾವು ಕೊಡ್ತೀವಿ. ಬೆಂಗಳೂರು ಒಂದೇ ಕಡೆ. ನಾಳೆ ಒಂದ್ ಕಡೆ ಮಾಡಿಬಿಟ್ಟು ನಾಳಿದ್ದು ಬೇರೆ ಬೇರೆ ಜಿಲ್ಲೆನಲ್ಲಿ ಯಾವ ಯಾವ ಡೇಟ್ಗೆ ಮಾಡ್ತೀವಿ. ಈಗ ಡಿಒ ಲೆಟರ್ ಚೀಫ್ ಸೆಕ್ರೆಟರಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ. ಅವರು ರೆಡಿ ಆಗ್ತಾ ಇದ್ದಾರೆ. 8ನೇ ತಾರೀಕಿಂದ ಅವರು ಅವರ ಜಿಲ್ಲೆಯಲ್ಲಿ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.